ಸರ್ ಅವರು ನಮ್ಮ ಹಳೆಯ ಇಂಜಿನಿಯರ್ ಕಾಲೇಜು ಅಗಡಿ ಕಾಲೇಜಿನಲ್ಲಿ ಲಕ್ಷ್ಮೇಶ್ವರ ಅಗಡಿ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಓದ್ತಿದ್ದ, ಸಿವಿಲ್ ಇಂಜಿನಿಯರ್. ಈಗ ಲಾಸ್ಟ್ ಸೆಮ್ ಇರ್ತದೆ. ಎಲ್ಲ 5 ಸೆಮ್ಮು ಟಾಪರ್ ಅವ ಕಾಲೇಜ್ಗೆ. ಆಮ್ಯಾಗ ಇದಕ್ಕೆ ಯೂನಿವರ್ಸಿಟಿಗೂ ಟಾಪರ್ ಇದ್ದವ. ಆಮೇಲೆ ಈಗ ಮುಂದೆ ಇದನ್ನು ಮುಗಿಸಿ ಮಿಲ್ಟ್ರಿ ಸೆಲೆಕ್ಟ್ ಆಗ್ಬೇಕಂತೇಳಿ ಅವನದು ಮೊದ್ಲಾಗ ಒಂದು ಮಿಲ್ಟ್ರಿ ಸೆಲೆಕ್ಟ್ ಆಗಿತ್ತು. ಅದು ಟ್ಯಾಟ್ಯೂ ಇದನ್ನು ಹಚ್ಚಿದ್ಕೆ ಅವರು ಹೊಳಿ ಕಳಿಸಿರ್ತಾರೆ. ಈ ಸಲ ಮಿಲ್ಟ್ರಿ ಸೆಲೆಕ್ಷನ್ ಆಗ್ಬೇಕಂತೇಳಿ ಅವ ಅದನ್ನು ಟ್ಯಾಟ್ಯೂ ಎಲ್ಲ ತೆಗಿಸಿ ಇದು ಮಾಡಿ ಮಿಲ್ಟ್ರಿ ಸೆಲೆಕ್ಷನ್ ಆಗೋಯ್ತ. ಅಲ್ಲೇ ಇಂಜಿನಿಯರಿಂಗ್ ಮಾಡಿ ನಾನು ಒಬ್ಬ ಲೆಫ್ಟಿನೆಂಟ್ ಕರ್ನಲ್ ಆಗಿ ದೇಶ ಸೇವೆ ಮಾಡ್ಬೇಕಂತೇಳಿ ಅವನದು ಛಲ ಇತ್ತು. ಅವರು ಇಂಜಿನಿಯರಿಂಗ್ ಕಾಲೇಜಿನಾಗ ಅಲ್ಲಿಂದ ಬರೋ ಹೊತ್ನ್ಯಾಗ ಲಕ್ಷ್ಮೇಶ್ವರದಿಂದ ಅವರು ಫ್ರೆಂಡಂದು ಗಾಡಿ ತೊಗೊಂಡು ಅವ ಬರಾಕತ್ತಿದ್ದ. ಬರೋ ಹೊತ್ನ್ಯಾಗ ಈತ ಗದಗಿ ಕಡೆಯಿಂದ ಪೊಲೀಸ್ ಜೀಪ್ ಅಲ್ಲಿ ಯೂಟರ್ನ್ ಐತೆ ಡಿವೈಡರ್, ಅಲ್ಲಿ ಜೋರಾಗ ಅವ ಹೊಳಿಸಿ ಅವ ಹಿಂಗೆ ಬಂದಾನ. ಅವಂಗೆ ಹೊಡೆದು ಬಿಟ್ಟಾನ. ಹೊಡೆದು ಜೋರಾಗಿ ಗಾಯ ಆಗಿ ಅವಂಗೆಲ್ಲ ಭಾಳ ತೆಲಿಗೆ ಅದಕ್ಕೆ ಹೊಟ್ಟು ಬಿದ್ದು ಚಿಕಿತ್ಸೆ ಎಲ್ಲ ಕೊಡಿಸಿದ್ವಿ. ಆದರೂ ಚಿಕಿತ್ಸೆ ಫಲಕಾರಿ ಆಗಲಿಲ್ಲ. ನಮ್ಗೆ ಅತೀವ ನಮ್ಮ ಮನೆತನಕನ ಕರೂರು ಮನೆತನಕನ ನಮ್ಗೆ ಭಾಳ ದುಃಖ ಆಗೈತಿ. ಅವನು ಇದಕ್ಕೆ ಮುಂದೆ ಅವ ಹೆಚ್ಚಿನ ರೀತಿಯಲ್ಲಿ ಇಂಜಿನಿಯರಿಂಗ್ ಇದ್ರಾಗ ಹೆಚ್ಚಿನ ಇದನ್ನು ಸೈನಿಕ ಇದ್ರಾಗ ಹೆಚ್ಚಿನ ಹುದ್ದೆಯಲ್ಲಿ ಆಗ್ಬೇಕು ಅನ್ನೋದು ಒಂದು ಭಾಳ ಆಸೆ ಇತ್ತು. ಏನು ದೇವರು ಈಗ ಅವನ್ನ ಕರ್ಕೊಂಡು ಭಾಳ ತಪ್ಪು ಮಾಡಿಬಿಟ್ಟ ಅಂತ ಕಾಲೇಜಿನಿಂದ ಬರಾಕತ್ತಿದ್ದ. ಫಸ್ಟ್ ಅವ ಅಲ್ಲಿ ಸುರುಣಿಗ್ಯಾಗ ಅವ್ರ ಫ್ರೆಂಡ್ಸ್ ಎಲ್ಲ ಹೋಗಿ ನೋಡ್ಕೊಂಬಂದಿದ್ರು. ನೋಡ್ಕೊಂಬಂದು ಆಮ್ಯಾಗ ಅವ್ರ ಫ್ರೆಂಡಂಗೆ ಗಾಡಿ ತೊಗೊಂಡು ಮನೆಗೆ ಬರಾಕತ್ತಿದ್ದವು. ಸೊ ಅಲ್ಲೇ ಲಕ್ಷ್ಮೇಶ್ವರದಾಗಿದ್ದ ಸುರುಣಿಗೆ ಹೋಗಿದ್ರು ಅವ್ರು. ಬರ್ತಾನ ಅನ್ನೋ ಗೊತ್ತಿತ್ತು. ನಿಖಿಲ ಅವ್ರ ಫ್ರೆಂಡ್ಸ್ ಕೂಡಿ ಹೋಗಿದ್ರು. ಇಲ್ಲಿ ಓಟಾಕೋದು ಏನಾರ ಮಾಡಿದಾರೆ ಅವ್ರು ಹಿಂದಿನ ಬಂದಾರ ಸರ್? ಏನಿಲ್ಲ ಸರ್, ಅದು ಏನು ಸಂಬಂಧ ಇಲ್ಲ. ಅವ ಬರುವಂತೆ ಬರಾಕತ್ತಿದ್ದ. ಇವರು ಯೂಟರ್ನ್ ಮಾಡೋ ಹೊತ್ನ್ಯಾಗ ಅವರು ಜೋರಾಗ ಹೊಡೆದು ಇದು ಮಾಡಿ